ಮಾಂಗಲ್ಯದ ಮಹತ್ವ. ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯ ಅಥವಾ ತಾಳಿ ಎಂಬುದು ಕೇವಲ ಒಂದು ಆಭರಣ ಅಲ್ಲ, ಅದು ಗಂಡ ಹೆಂಡತಿಯ ಪವಿತ್ರ ಬಂಧನದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಮದುವೆಯ ಸಮಯದಲ್ಲಿ ವರನು ವಧುವಿನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟುವ ಕ್ಷಣವನ್ನು ಅತ್ಯಂತ ಶುಭಕರವಾಗಿ ನೋಡುತ್ತಾರೆ. ಮಾಂಗಲ್ಯ ಏಕೆ ಮುಖ್ಯ? ಇದು ದಾಂಪತ್ಯ ಜೀವನದ ಸಂಕೇತ, ಗಂಡನ ಆಯುಷ್ಯ ಮತ್ತು ಕುಟುಂಬದ ರಕ್ಷಣೆಯ ಪ್ರತೀಕ ಎಂದು ನಂಬಲಾಗುತ್ತದೆ. ಹೆಣ್ಣಿನ ವಿವಾಹಿತ ಜೀವನವನ್ನು ಸೂಚಿಸುತ್ತದೆ. ಮನೆಯಲ್ಲಿನ ಶುಭ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಎಂದು ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಏನು ಹೇಳಲಾಗಿದೆ? ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯೇ ಮೊದಲಾಗಿ ಮಾಂಗಲ್ಯದ ಮಹತ್ವವನ್ನು ಲೋಕಕ್ಕೆ ತಿಳಿಸಿದಳು ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ವಿವಾಹಿತ ಮಹಿಳೆಯರು ತಾಳಿಯನ್ನು ಭಕ್ತಿಯಿಂದ ಧರಿಸುತ್ತಾರೆ. ಮಾಂಗಲ್ಯ ಧರಿಸುವಾಗ ಪಾಲಿಸಬೇಕಾದ ಕೆಲವು ನಂಬಿಕೆಗಳು. ತಾಳಿಯನ್ನು ಸದಾ ಗೌರವದಿಂದ ಇರಿಸಬೇಕು. ನೆಲಕ್ಕೆ ಬೀಳದಂತೆ ನೋಡಿಕೊಳ್ಳುತ್ತಾರೆ. ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಕುಂಕುಮ, ಅರಿಶಿಣ ಹಾಕಿ ಪೂಜಿಸುತ್ತಾರೆ. ಇದು ದಾಂಪತ್ಯ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂಬುದು ನಂಬಿಕೆಯಿದೆ. ಕೊನೆಯ ಮಾತು. ಮಾಂಗಲ್ಯ ಚಿನ್ನದ ಸರವಲ್ಲ, ಅದು ಎರಡು ಹೃದಯಗಳನ್ನು ಜೋಡಿಸುವ ಪವಿತ್ರ ಬಂಧನ. ನಂಬಿಕೆ, ಪ್ರೀತಿ ಮತ್ತು ಜವಾಬ್ದಾರಿಯ ಸಂಕೇತವೇ ಈ ಮಾಂಗಲ್ಯ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.